ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಪಾಂಗಾಳ ಸೌಜನ್ಯನ ಮನೆ ಹತ್ರ ಇದ್ದೀವಿ. ಜನರೆಲ್ಲ ಬೇರೆ ಬೇರೆ ಊರುಗಳಿಂದ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಇಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಸೌಜನ್ಯನ ಸಮಾಧಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಗದಗಿಂದ ಒಂದು ಎಷ್ಟು ಜನ ಬಂದಿದ್ದಾರೆ? 13 ಜನ ಬಂದಿದ್ದಾರೆ. ಅವ್ರ ಹತ್ರ ಸ್ವಲ್ಪ ನಾವು ಮಾತಾಡಿಸೋಣ. ಹೇಳಿ, ಯಾವ ಊರಿಂದ ಬಂದಿದ್ದು? ನಾವು ಗದಗಿಂದ. ಎಷ್ಟು ಜನ ಬಂದಿದ್ದೀರಿ? 13 ಜನ ಬಂದಿದ್ದೀವಿ. 13 ಜನ ಬಂದಿದ್ದೀರಿ. ಇಲ್ಲಿ ಬರ್ಲಿಕ್ಕೆ ಏನು ಕಾರಣ? ಅದೇ ಅವ್ರಿಗೆ ಅನ್ಯಾಯ ಆಗಿದೆ ಅಲ್ವಾ, ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಿಗ್ಲೇಬೇಕು. ಅದಕ್ಕೆ ಇಷ್ಟು ವರ್ಷ ಆದರೂ ಏನು ನ್ಯಾಯ ಸಿಕ್ಕಿಲ್ವಲ್ಲ, ನಾವು ಅದಕ್ಕೆ ನ್ಯಾಯ ಕೇಳಕ್ಕೆ ಇವಾಗ ಯಾರೋ ವ್ಯಕ್ತಿ ಒಬ್ರು ಸಿಕ್ಕಿದ್ದಾರೆ, ಅದ್ರ ಸಂಬಂಧ ಮಾತಾಡೋಕ್ಕಂತ ಇಲ್ಲಿ ಬಂದಿರೋದು. ಯಾವಾಗ ಗೊತ್ತಾಯ್ತು ಈಗ ಈ ಸೌಜನ್ಯ ಈ ಥರ ಎಲ್ಲ ಇಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಸಮೀರ್ ಅವ್ರು ವಿಡಿಯೋ ಮಾಡಿದ್ರಲ್ಲ, ಅವಾಗಿಂದ ಗೊತ್ತಾಗಿದೆ. ಅವಾಗ ಗೊತ್ತಾಯ್ತು. ಈಗ ನಿಮ್ಮ ಊರಲ್ಲಿ ಜನರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ? ಈಗ ಸ್ಟೇಟಸ್ ಎಲ್ಲ ಹಾಕ್ತಾರೆ ಸರ್ ಅವರು. ಸ್ಟೇಟಸ್ ಅಲ್ಲಿ ಫೋನ್ ಆನ್ಲೈನ್ ಮುಖಾಂತರ ಎಲ್ಲ ತಿಳಿಸ್ತಾ ಇದ್ದಾರೆ ಒಂದಿಷ್ಟು ಜನ. ಆಮೇಲೆ ಶಮೀರ್ MD ಅವರು ವಿಡಿಯೋ ಮಾಡಿದ್ರಲ್ಲ, ಅದ್ರ ಮುಖಾಂತರ ಎಲ್ಲರಿಗೂ ಗೊತ್ತಾಗಿತ್ತು ನಮ್ಮ ಹತ್ರ. ಆಮೇಲೆ ರೀಸೆಂಟ್ ಆಗಿ ಇವತ್ತು ಬೆಳಗಾಂ ಮುಂಜಾನೆ ಮಾರ್ನಿಂಗ್ ಒಂದು ವಿಡಿಯೋ ಬಿಟ್ಟಿದ್ರು ಅವರು. ಅದು ಒಂದು ನೋಡಿ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಈ ಕಡೆ ಬಂದಿದ್ದಾಗ ಹಂಗ ಭೇಟಿ ಕೊಟ್ಟು ಹೋದ್ರಾತಂತಂದು ಸೌಜನ್ಯ ಅವ್ರದ್ದು ಒಂದು ಲಿಂಗೈಕ್ಯ ಜಾಗ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ಸರ್. ಇವಾಗ ಇತ್ತೀಚೆಗೆ ಎಲ್ಲ ಬೆಳವಣಿಗೆ ನೋಡ್ತಾ ಇರ್ಬೇಕಾದ್ರೆ ನ್ಯಾಯ ಸಿಗ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಸಿಗ್ಬೇಕ್ರಿ, ಸಿಗ್ಬೇಕು. ಅದು ಸಿಗ್ಲೇಬೇಕಂತನ ಹೋರಾಟ ಒಂದು ಇದೈತ್ರಿ. ಯಾರಿಗೂ ಆದ್ರೂ ಅನ್ಯಾಯ ಒಂದೇ ಸರ. ನಮ್ಮ ಮನೆ ಹೆಣ್ಮಕ್ಳಾದ್ರೂ ಒಂದೇ, ಇನ್ನೊಬ್ರ ಮನೆ ಹೆಣ್ಮಕ್ಳಾದ್ರೂ ಒಂದೇ. ಆದ್ರೆ ಈ ತರ ಕೆಲಸ ಮಾಡೋರಿಗೆ ಅದು ಅವ್ರಿಗೆ ಜಯ ಸಿಗ್ಬಾರ್ದ್ರಿ. ಅವ್ರಿಗೆ ಅನ್ಯಾಯನ ಆಗ್ಬೇಕು ಈ ತರ ಕೆಲಸ ಮಾಡೋರಿಗೆ. ಹಂಗಾಗಿ ನಾವು ನ್ಯಾಯದಿಂದ ಹೋರಾಡೋರಿಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ರೀ. ಸೌಜನ್ಯರಿಗೆ ಆದಷ್ಟು ಬೇಗ ನ್ಯಾಯ ಸಿಗ್ಬೇಕಂತಂದು ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂತೀವಿ. ಈ ಧರ್ಮಸ್ಥಳಕ್ಕೆ ಇದೇ ಮೊದಲ ಬಾರಿ ಭೇಟಿ ನೀಡಿದ್ರೆ ಅಲ್ಲ ಮುಂಚೆ ಎಲ್ಲ ಬಂದಿದ್ದೀರಿ? ಇಲ್ಲ ಸರ್, ಮುಂಚೆ ನಾವು ಬಂದಿದ್ವಿ ಸರ. ಆದ್ರೆ ಈ ವಿಷಯ ನಮ್ಗೆ ಗೊತ್ತಿದ್ರಿಲ್ಲ. ಸಮೀರ್ MD ಅವ್ರನ್ನ ಬ್ರದರ್ ಬಳ್ಳಾರಿ ಅವರು ಮಾಡಿದಾಗ ನಮ್ಗೆ ಗೊತ್ತಾಗಿದ್ರಿ. ಈಗ ಅವತ್ತು ನಾವು ಗದಗ ಕೂಡ ಬಂದಿದ್ವಿ. ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ತುಂಬಾ ಜನ ಬಂದು ಗಲಾಟೆ ಮಾಡಿ ಎಲ್ಲ ವಿಷಯ ಆಗುತ್ತೆ. ಆ ವಿಷಯ ನಿಮ್ಗೆ ಗೊತ್ತಿದೆಯಾ? ಧರ್ಮಸ್ಥಳ ಸಂಘದವರು? ಇಲ್ಲ ಸರ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮೂರಲ್ಲಿ ಧರ್ಮಸ್ಥಳ ಸಂಘ ಹೆಂಗ್ ನಡೀತಾ ಇದೆ? ಅದನ್ನ ಹೇಳಕ್ ಹೋಗ್ಬೇಡ್ರಿ ಸರ್. ಬೆಳಗ್ಗೆ ಮಾರ್ನಿಂಗ್ 6 ಗಂಟೆ ಆದ್ಬಿಟ್ಟಲೆ ಬಂದು ಬಾಕ್ಲದ ಮುಂದೆ ನಿಂದಿರ್ತಾರ. ನಮ್ಮ ಮನೆ ಬಾಜುನ ಚೀಟಿ ಲೋನ್ ಇವೆಲ್ಲ ತಗೊಂತಾರೆ, ನಮ್ಮ ಹತ್ರ ಇದೆ. ಆ ಕಡೆ ಏನಾಗುತ್ತೆ, ಅವ್ರು ಏನೋ ವಾರದಾಗ ಒಂದು 300 ರೂಪಾಯಿ, ದಿನಕ್ಕೆ 300 ರೂಪಾಯಿ ಹಿಂಗ್ ದುಡಿಯಕ್ ಹೋಗಿರ್ತಾರ. ಇಲ್ಲಿ ಒಂದು 10-20 ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡಿರ್ತಾರ ಇವ್ರ ಹತ್ರ ಲೋನ್, ಮಂಜುನಾಥ್ ಧರ್ಮಸ್ಥಳ ಸಂಘದಿಂದ. ಅದು ಕಟ್ಬೇಕಂದ್ರ ಅವ್ರು ಈ ಕಡೆ ದುಡಿಮಿನಿ ನೋಡ್ಬೇಕ್ರಿ, ಇತ್ತಾಗ ಮನಿದ ಸಂಸಾರ ನೋಡ್ಬೇಕು, ಇತ್ತಾಗ ಇವ್ರ ಬಡ್ಡಿನೂ ಕಟ್ಬೇಕು, ಇತ್ತಾಗ ಇವ್ರದ್ದು ಅಸಲು ತೀರಿಸ್ಬೇಕು. ಈ ತರ ಇರೋದ್ರಾಗ ಮನುಷ್ಯ ಬಾಳ ಅಂದ್ರ ಇದಾಗತ್ರಿ. ಇವ್ರು ಒಂದಿನ ಹಾಕಿಲ್ಲ ಚೀಟಿ ಲೋನ್, ಏನಾದ್ರು ಇವ್ರಿಗೆ ಕಟ್ಟಿಲ್ಲ ಅಂದ್ರ, ಧರ್ಮಸ್ಥಳ ಸಂಘದವ್ರಿಗೆ ಏನಾರ ಅಮೌಂಟ್ ದುಡ್ಡು ಹಾಕಿಲ್ಲ ಅಂದ್ರ ಮನಿಗ್ ಬಂದು ಜಗಳ ಆಡ್ತಾರೆ. ಜಗಳ ಆಡೋದು, ಹಂಗ್ಯಾಕ್ ಮಾಡಿದ್ರಿ, ಆಮೇಲೆ ಪೆನಾಲ್ಟಿ ಹಾಕ್ತಾರೆ ಎಕ್ಸ್ಟ್ರಾ, ಈ ತರ ಎಲ್ಲ ಮಾಡ್ತಾರೆ. ಬಾಳ ಅಂದ್ರ ಬಾಳ ಅದು ರೇರ್ ಆಗ್ಬಿಟ್ಟೈತ್ರಿ. 15 ದಿವ್ಸದ ಬಡ್ಡಿ ಅಂತ್ರಿ, ಆಮೇಲೆ ವಾರದ ಬಡ್ಡಿ ಅಂತ್ರಿ, ಆಮೇಲೆ ತಿಂಗಳದ್ದು ಅಂತ್ರಿ. ಈ ತರ ಎಲ್ಲಾ ಇವ್ರು ಸಂಘದಿಂದ ನಡ್ಸ್ಕೊಂಡ್ ಬಂದಾರೆ. ಆದ್ರೆ ಈ ತರ ಮಾಡ್ತಿದಾರೆ ಅಂತ ನಮ್ಗೆ ರೀಸೆಂಟ್ ಆಗಿ ಈಗಲೇ ಗೊತ್ತಾಗ್ತಾ ಇರೋದು ಇದೆ. ಗೊತ್ತಾಗಿದೆ, ನಮ್ಮ ವಿಡಿಯೋಸ್ ಎಲ್ಲ ನೋಡಿದಿರ. ಈಗ ಈ ತರ ಎಲ್ಲ ಸುಗ್ರೀವಾಜ್ಞೆ ಬಂದಿರೋದಿಲ್ಲ ನಿಮ್ಗೆ ಗೊತ್ತಿರ್ಬೋದು. ಈಗ ಏನು ಜನಗಳು ಎಲ್ಲ ಕಟ್ತಾ ಇದಾರಲ್ಲ, ಪ್ರಶ್ನೆ ಮಾಡ್ತಾ ಇದಾರೆ? ಇಲ್ಲ ಸರ್, ಈಗ ಜನ ಹೆಂಗಾಗ್ಬಿಟ್ಟೈತೆ ಅಂದ್ರ ಇತ್ತಾಗ ಅವ್ರ ಹತ್ರನು ತಗೊಂತಾರೆ. ಆಮೇಲೆ ಅವ್ರ ಏನಾದ್ರು ಕಟ್ಟಿಲ್ಲ ಅಂದ್ರೆ ಇದು ಮಾಡ್ತಾರ ಅಂದ್ರ ಅವ್ರು ಆಯ್ತ್ರಿ ಇನ್ನೊಂದ್ 2 ದಿನ ಬಿಟ್ಟು ಕೊಡ್ತೀವಿ ಅಂದ್ರೆ ಕೇಳಲ್ರಿ, ಕಟ್ಲೇಬೇಕು. ಈಗ ಜನ ಏನ್ ಮಾಡ್ತಾರೆ, ಸ್ವಲ್ಪ ರೀಸೆಂಟ್ ಆಗಿ ನಮ್ಮ ಕೊಪ್ಪಳ ಅಂತ ಐತ್ರಿ, ಅಲ್ಲಿ ಕಡಿಮೆ ಮಾಡ್ಕೊಂತ ಬಂದಾರಿ. ಮುಂದೆ ಏನಾಗತ್ತೆ ನೋಡ್ಬೇಕು ಸರ್. ಈಗ ದೇವ್ರ ಹೆಸರಲ್ಲಿ ಬಡ್ಡಿ ವಸೂಲಿ ಮಾಡ್ತಾ ಇದಾರೆ, ಅಲ್ಲಿ ಕೂಡ ಮಾಡ್ತಿದ್ದಾರೆ ಸರ್. ಖಂಡಿತ ದೇವ್ರ ಹೆಸರು ಹೇಳಿ ಎಲ್ಲದೂ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಸರ್. ಕಾಯಿಗೂ ರೊಕ್ಕ ಐತಿ ಸರ್, ಸ್ಲಿಪ್ಪರ್ ಬಿಡಕ್ಕೂ ರೊಕ್ಕ ಐತಿ, ಎಲ್ಲದಕ್ಕೂ ರೊಕ್ಕನೇ. ನೀವು ಹೋಗಿ ಬಂದ್ರ ಧರ್ಮಸ್ಥಳಕ್ಕೆ? ಹೋಗಿ ಬಂದ್ರ ದೇವಸ್ಥಾನಕ್ಕೆ? ಈಗ ಸರ್ ನಾವು ಹೋಗಿದ್ವಿ ಸರ್. ಆದ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಸುಮ್ ಬಂದಿವಿ ಸರ್. ಆಮೇಲೆ ನಾವು ಅದು ಶಮೀರ್ MD ಅವ್ರ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಗೊತ್ತಾ ಸರ್, ಈ ತರ ಹಿಂಗ್ ಹೋರಾಟ ಮುಂದೆ ಇದೆ ಅಂತ. ನಿನ್ನೆ ಒಂದು ಸಿಕ್ರಲ್ಲ ಒಬ್ರು, ನಿನ್ನೆ ಏನೋ ಸಾಕ್ಷಿ ಹೇಳ್ತೀನಿ ನಾನು, ಅದ್ರ ವಿಡಿಯೋ ನೋಡಿದ್ರ? ಬೆಳಿಗ್ಗೆ ಇಟ್ಟಿದ್ರು. ಇವಾಗ ಏನು ಇವಾಗ ಧರ್ಮಸ್ಥಳ ಸಂಘ ಅಂದ್ರೆ ಹೆಂಗೆ, ದುಡ್ಡು ಕೊಡೋರೇ ಬೇರೆ, ದುಡ್ಡು ಆಮೇಲೆ ಮನೆಗೆ ಬಂದು ಮಾಡೋರು ಬೇರೆ.
ಅದನ್ನ ಇಸ್ಕೊಳಕ್ ವಸೂಲಿಗೆ ಬರ್ತಾರಲ್ಲ ಅವ್ರು ಬೇರೆ, ಕೊಡ್ಲಿಲ್ಲ ಅಂದ್ರೆ ಅದು ಬೇರೆ ರೀತಿ ಕಳಿಸ್ತಾರೆ, ರೋಪ್ ಮಾಡ್ತಾರೆ. ಮನೆಯವ್ರಿಗೂ ಬಂದು ಒಬ್ಬೊಬ್ಬರೇ ಮನೆಯಲ್ಲಿ ಇವಾಗ ಅಕ್ಕ ತಂಗಿ ಯಾರಾದ್ರೂ ಒಬ್ಬೊಬ್ಬರೇ ಇರ್ತಾರಲ್ಲ, ಅಲ್ಲಿ ಬಂದು ಮನೆ ಮುಂದೆ ನಿಂದ್ರೋದು, ಇಷ್ಟೆಲ್ಲ ಇದು ಮಾಡ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಇಲ್ಲಿ ಇದ್ದವರು ಯಾರಾದರೂ ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ? ತೊಗೊಂಡಿದ್ದಾರೆ, ಮನೇಲಿ ತೊಗೊಂಡಿದ್ದಾರೆ. ನಮ್ಮ ಹೆಸರಲ್ಲಿ ಏನು ಕೊಡಲ್ಲ ಅವರು. ಮನೇಲಿ ಅಪ್ಪ ಅಮ್ಮ ಅವ್ರದ್ದೆಲ್ಲ ಇದು ಮಾಡ್ತಾರೆ. ಒಂದು ಗ್ರೂಪ್ ಮಾಡ್ತಾರೆ ಅವರು, ಎಷ್ಟು ಒಂದು 11 ಮೆಂಬರ್ಸ್ ಹಿಂಗೆಲ್ಲ ಗ್ರೂಪ್ ಮಾಡೋದು. ಪ್ರತಿಯೊಬ್ಬರಿಗೆ ಇಷ್ಟ ಅಂತ ಇದು ಮಾಡಿ ವಾರ ಕಟ್ಟಬೇಕಾ ಅಥವಾ ಮಂತ್ಲಿ ಇದು ಮಾಡೋದ, ಇಷ್ಟೆಲ್ಲ ಇದು ಮಾಡಿ ಕಟ್ಟಲಿಲ್ಲ ಅಂದರೆ ಮುಗೀತು. ಒಂದು ಡೈಲಿ ಮನೆಗೆ ಬರೋದು. ಅದೇ ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳನ್ನು ಕೇಳಿ ನಾವು ವಿಡಿಯೋಸ್ ಎಲ್ಲ ಮಾಡ್ತೀವಿ. ಅದನ್ನೆಲ್ಲ ನೋಡಿ ನಿಮ್ಮೂರಲ್ಲಿ ಕೂಡ ಏನು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ, ಯಾರನ್ನು ಕೂಡ ನೀವು ಬಿಡಬೇಡಿ. ಅವ್ರಿಗೆ ಪ್ರಶ್ನೆ ಮಾಡಿ ದಾಖಲೆಗಳನ್ನು ಕೇಳಿ ಕಾನೂನು ಪ್ರಕಾರವಾಗಿ ಸಾಲವನ್ನು ಕೊಟ್ಟಿದ್ದರೆ ಕಾನೂನು ಪ್ರಕಾರವಾಗಿ ಕಟ್ಟಿ. ಹೆಚ್ಚುವರಿ ಈಗ ಅವರು ಸ್ವಸಹಾಯ ಸಂಘದ ನಿಯಮ ಅಂತೂ ಇರ್ತದೆ, ಇದೇ ಥರ ಇರಬೇಕು ಅಂತ. ಶ್ರೀಶಕ್ತಿ ನಿಮ್ಗೆ ಗೊತ್ತಿರ್ಬೋದು, ಅದೇ ಥರ ಪಾಸ್ ಪುಸ್ತಕ ಕೊಡಬೇಕು. ಆಮೇಲೆ ಇನ್ಶೂರೆನ್ಸ್ ಎಲ್ಲ ತಗೊಳ್ಳುವಾಗಿಲ್ಲ, ಇವರು ಭದ್ರತೆ ಅಂತ ಇನ್ಶೂರೆನ್ಸ್ ತಗೊಳ್ತಾರೆ. ಉಳಿತಾಯಕ್ಕೆ ಸಪ್ರೇಟಾಗಿ ಪಾಸ್ ಪುಸ್ತಕ ಕೊಡಬೇಕು, ಅದರಲ್ಲಿ ಬಡ್ಡಿ ಬರುತ್ತೆ, ಅದರಲ್ಲಿ ಯಾವುದು ಇಲ್ಲಿ ಕೊಡಲ್ಲ. ಹಾಗಾಗಿ ತುಂಬ ಇಡೀ ರಾಜ್ಯದಲ್ಲಿ 54 ಲಕ್ಷ ಜನ ಇದರಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಈಗ ಒಂದು 50% ಜನ ಈಗ ಎಲ್ಲ ಪ್ರಶ್ನೆ ಮಾಡಿ ನಿಮಗೆ ದಾಖಲು ಕೊಡೋ ತನಕ ನಾವು ಕಟ್ಟುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ನೀವು ಕೂಡ ಪ್ರಶ್ನೆ ಮಾಡಿ, ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ. ಆದರೆ ನಮಗೆ ಸಾಲ ಎಲ್ಲಿಂದ ಬಂದಿದೆ, ಎಲ್ಲಿ ಹೋಗ್ತಾ ಇದೆ, ನಮಗೆ ಬಡ್ಡಿ ಎಷ್ಟು, ನಮ್ಗೆ ಏನೇನು ಸರ್ಕಾರದಿಂದ ಸಬ್ಸಿಡಿ ಬರ್ತದೆ, ಸರ್ಕಾರ ಮೊನ್ನೆ ಸುಗ್ರೀವಾಜ್ಞೆಯಲ್ಲಿ ಏನು ಹೇಳಿದೆ, ಅದನ್ನೆಲ್ಲ ನಮ್ಮ ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಎಲ್ಲ ಲಿಂಕ್ ಹಾಕಿದ್ದೀವಿ, ಡಾಕ್ಯುಮೆಂಟ್. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದಿ ಪ್ರತಿಯೊಬ್ಬರಿಗೂ ನಿಮ್ಮ ಊರಲ್ಲಿ ತಿಳಿಸಿ. ಏನಾದರೂ ಈಗ ನಾವು ಹೋರಾಟ ಏನಾದರೂ ಇದ್ದರೆ ಬನ್ನಿ, ಬರ್ತೀವಿ, ಖಂಡಿತ ಬರ್ತೀವಿ. ಬೆಂಬಲ ಯಾವಾಗ ಇದ್ದೇ ಇರುತ್ತೆ. ಅವ್ರು ನಮ್ಮ ಸ್ವಂತ ಹಕ್ಕಿನೇ ಇದ್ದಂಗೆ ನಮ್ಮ ಬೆಂಬಲನೂ ಇರುತ್ತೆ. ಯಾವಾಗ ಎಷ್ಟೇ ಕರಿತೀವಿ ನಾವು ಅದು ಬಂದೇ ಬರ್ತೀವಿ. ನ್ಯಾಯ ಸಿಗಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟು. ಯಾರಿಗೆ ಇದು ಅನ್ಯಾಯನೇ ಸಿಗಲ್ಲ, ನಾವು ನ್ಯಾಯ ಕೊಡ್ಸೋಕೆ ಸಿದ್ಧವಾಗಿದ್ದೀವಿ. ಯಾವಾಗಲಾಗಲಿ ನಾವು ಬಂದೇ ಬರ್ತೀವಿ. ಯಾವಾಗ ನಮ್ಮ ಊಟ ಸಪೋರ್ಟ್ ಇದ್ದೇ ಇರ್ತೀವಿ, ಬೆಂಬಲ ಇದ್ದೇ ಇರ್ತೀವಿ. ಸೌಜನ್ಯಕ್ಕೆ ಬಂದೇ ಬರ್ತೀವಿ, ನಾವು ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು.